ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KCET ರಿಸಲ್ಟ್ ಹಾಗೆ KCET ಕೌನ್ಸಿಲಿಂಗ್ ಬಗ್ಗೆ ತಿಳಿದುಕೊಳ್ತಿದ್ದೀವಿ. ನಂತರ KCET ಕೌನ್ಸಿಲಿಂಗ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೋದು ತಿಳಿಸಿ. ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಅವುಗಳ ಉತ್ತರವನ್ನು ನಾವು ನಿಮಗೆ ತಿಳಿಸ್ತೀವಿ. ನಂತರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಥ ವಿಡಿಯೋಗಳನ್ನು ನಾವು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಿರ್ತೀವಿ. ನಮ್ಮ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸಪೋರ್ಟನ್ನು ತಿಳಿಸಿ. ಹಾಗೆ ಈ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ KCET ರಿಸಲ್ಟ್ ಯಾವಾಗ ಬರುತ್ತೆ? ಈ ಒಂದು ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ತುಂಬಾ ಸಲ ಕೇಳಿದ್ರು, ನಂತರ ಈಗಲೂ ಕೂಡ ಕೇಳ್ತಿದ್ದಾರೆ. KCET ರಿಸಲ್ಟ್ ಏನಿದೆ ಅದು ಮೇ ಎಂಡ್ ಅಲ್ಲಿ ಬರುವಂತಹ ಚಾನ್ಸಸ್ ಇದೆ. ಹಾಗಿದ್ರೆ KCET ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಈ ಒಂದು ಪ್ರಶ್ನೆಯನ್ನು ಕೂಡ ವಿದ್ಯಾರ್ಥಿಗಳು ಕೇಳಿದ್ರು. KCET ಕೌನ್ಸಿಲಿಂಗ್ ಏನಿದೆ ಹಿಂದಿನ ವರ್ಷಗಳಲ್ಲಿ ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಂದ ಸ್ಟಾರ್ಟ್ ಆಗ್ತಾ ಇತ್ತು. ಅಂದ್ರೆ ರಿಸಲ್ಟ್ ಬರುತ್ತೆ, ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗ್ತಿತ್ತು. ಬಟ್ ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಅದು ಅಪ್ಲಿಕೇಶನ್ ಜೊತೆಗೆ ನಡೆದಿದೆ. ಅದಕ್ಕೋಸ್ಕರ ಈಗ KCET ರಿಸಲ್ಟ್ ಬಂದ ನಂತರ ನೆಕ್ಸ್ಟ್ ಪ್ರಾಸೆಸ್ ಅಥವಾ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ. ಸೊ ಈಗಲೂ ಕೂಡ ರಿಸಲ್ಟ್ ಬಂದ ನಂತರ ವಿದ್ಯಾರ್ಥಿಗಳಂದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಪ್ರೊವೈಡ್ ಮಾಡ್ತಾರೆ. ವಿದ್ಯಾರ್ಥಿಗಳು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದ ನಂತರ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ. ಈಗ ಎಂಜಿನಿಯರಿಂಗ್, BSc ಅಗ್ರಿಕಲ್ಚರ್, ವೆಟರ್ನರಿ, BSc ನರ್ಸಿಂಗ್, ಸೊ ಈ ರೀತಿ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಅದು ಕೂಡ ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ವಿದ್ಯಾರ್ಥಿಗಳು ಈ ಆಪ್ಷನ್ ಎಂಟ್ರಿ ಏನಿದೆ ಅದಕ್ಕೋಸ್ಕರ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಬಹುದು. ಸರಿನಾ? ನಂತರ ಆ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡ ನಂತರ ವಿದ್ಯಾರ್ಥಿಗಳು ಏನ್ ಮಾಡಬಹುದು, ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಆಪ್ಷನ್ ಎಂಟ್ರಿಗೂ ಕೂಡ ಡೇಟ್ ಅನ್ನು ಅನೌನ್ಸ್ ಮಾಡಿರ್ತಾರೆ. ಇಂತಹ ಡೇಟ್ ನಿಂದ ಇಲ್ಲಿಯವರೆಗೆ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು ಅಂತ. ಈ ರೀತಿ ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟಿಂಗ್. ಏನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು, ಅದಂತರ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅಥವಾ ಯಾವುದೇ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನು ಮಾಡಿಕೊಂಡು ಆಪ್ಷನ್ ಎಂಟ್ರಿಯನ್ನ ಮಾಡೋದು. ಇದು ಸ್ಟಾರ್ಟಿಂಗ್ ಪ್ರಾಸೆಸ್ KCET ಕೌನ್ಸಿಲಿಂಗ್. ಸೊ ಈ KCET ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗೋದು ಜೂನ್ ನಲ್ಲಿ. ಸರಿನಾ? ಜೂನ್ ನಲ್ಲಿ KCET ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ನಂತರ ಬೇರೆ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ. ನಮ್ಮ ವಾಟ್ಸಪ್ ಚಾನಲ್ ಕೂಡ ಇದೆ, ಜಾಯ್ನ್ ಆಗಿ. ಹಾಗೆ ಇನ್ಸ್ಟಾಗ್ರಾಮ್ ID ಕೂಡ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ, ವಿಡಿಯೋ ಶೇರ್ ಕೂಡ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.